ನಮಸ್ಕಾರ. ಇವತ್ತಿನ ಈ ವಿಡಿಯೋಲಿ ನಿಮಗೆ ಸಿಲೆಬಸ್ಸನ್ನು ನೋಡ್ತಾ ಇದ್ದೀವಿ. ಈ ಸಿಲೆಬಸ್ಸನ್ನು ನಾವು ಅಫಿಷಿಯಲ್ ವೆಬ್ಸೈಟಿಂದ ನಾವು ಡೌನ್ಲೋಡನ್ನು ಮಾಡಿದ್ವಿ. ಇದರ ಲಿಂಕನ್ನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಕೊಡ್ತೀವಿ. ಇದರಲ್ಲಿ ನಾವು ಕ್ವಶನ್ಸ್ಗಳನ್ನು ಯಾವ ರೀತಿ ಬರ್ತಾವೆ, ಓಕೆ, ಯಾವ್ಯಾವ ಕೆಟಗರಿಯಲ್ಲಿ ಬರ್ತಾವೆ, ಓಕೆ, ಎಷ್ಟು ಕ್ವಶನ್ಸ್ಗಳನ್ನು ಬರ್ತವೆ ಅಂತ ಸಿಲೆಬಸ್ಸಲ್ಲಿ ನೋಡೋಣ. ಫಸ್ಟ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಟೋಟಲ್ ಆಗಿ ಅದೆಲ್ಲ ನಿಮಗೆ 50 ಕ್ವಶನ್ಸ್ಗಳನ್ನು ಬರುತ್ತೆ. ಓಕೆ, 50 ಕ್ವಶನ್ಸ್ಗಳಲ್ಲಿ ಜನರಲ್ ನಾಲೆಜ್ ಬಂದ್ಬಿಟ್ಟು ಅದರಲ್ಲಿ 15 ಕ್ವಶನ್ಸನ್ನು ಅರೈಸ್ ಆಗುತ್ತೆ. ಈಚ್ ಕ್ವಶನ್ಗೆ 2 ಮಾರ್ಕ್ಸ್ಗಳನ್ನು ಕ್ಯಾರಿಯನ್ನು ಮಾಡ್ಬೋದು. ನೆಕ್ಸ್ಟ್ ಜನರಲ್ ಸೈನ್ಸ್ಗಳನ್ನು ಬರುತ್ತೆ. ಜನರಲ್ ಸೈನ್ಸ್ಗಳಲ್ಲಿ 20 ಮಾರ್ಕ್ಸ್ 20 ಕ್ವಶನ್ಸ್ಗಳನ್ನು ಇರ್ತೈತೆ, 40 ಮಾರ್ಕ್ಸ್ಗಳನ್ನ ಕ್ಯಾರಿ ಆಗುತ್ತೆ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಬಂದ್ಬಿಟ್ಟು ಅದರಲ್ಲಿ ನಿಮಗೆ 15 ಕ್ವಶನ್ಸ್ಗಳನ್ನು ಕೇಳ್ತಾರೆ, ಟೋಟಲ್ ಆಗಿ 30 ಮಾರ್ಕ್ಸ್ಗಳನ್ನು ಇರುತ್ತೆ. ನೆಕ್ಸ್ಟ್ ಅದರಲ್ಲಿ ನಿಮಗೆ ಪಾಸಿಂಗ್ ಮಾರ್ಕ್ಸ್ಗಳನ್ನು ಬೇಕಾಗಿದ್ದು ಜಸ್ಟ್ 32. ಓಕೆ, ನಿಮ್ಗೆ 32 ಮಾರ್ಕ್ಸನ್ನು ನೀವು ಏನರ ಪಡೆದ್ರೆ ನಿಮಗೆಲ್ಲ ನೀವೇನು ಎಕ್ಸಾಮನ್ನು ಪಾಸ್ ಆಗ್ಬೋದು. ಓಕೆ, NCC ಕ್ಯಾಂಡಿಡೇಟ್ಸ್ಗಳಿಗೆ ಅಲ್ಲೇನಿರ್ತೈತೆ ಅಲ್ಲಿ ಎಕ್ಸಮ್ಟೆಡ್ ಇರುತ್ತೆ, ಸ್ವಲ್ಪ ಮಾರ್ಕ್ಸ್ಗಳನ್ನು ಕಮ್ಮಿ ಆಗ್ಬೋದು. ಓಕೆ, ಈ ವಿಡಿಯೋದಲ್ಲಿ ನಿಮಗೆ ಜನರಲ್ ನಾಲೆಜ್ ಸಿಲೆಬಸ್ಸಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ಗಳನ್ನು, ಯಾವ್ಯಾವ ರೀತಿ ಟಾಪಿಕ್ಸ್, ಈ ಟಾಪಿಕ್ಸ್ಗಳಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ಗಳನ್ನು ಅರೈಸ್ ಆಗುತ್ತೆ ಅಂತ ಈ ವಿಡಿಯೋಲಿ ನೋಡೋಣ. ಎಸ್, ಜನರಲ್ ನಾಲೆಜಲ್ಲಿ ಏನೆಲ್ಲ ಬರುತ್ತೆ ಅಂತ ನೋಡೋಣ. ದ ಫಸ್ಟ್ ಟಾಪಿಕ್ ಈಸ್ ದ ಅಬ್ರಿವೇಷನ್ಸ್. ಅಬ್ರಿವೇಷನ್ಸಲ್ಲಿ ಯಾವ ರೀತಿ ಬರುತ್ತೆ ಅಂದರೆ ಕ್ವಶನ್ಸ್ಗಳನ್ನ ಯಾವ ರೀತಿ ಅರೈಸ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ GOI ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೇನು, RBI ಅಂದ್ರೇನು, CBI ಅಂದ್ರೇನು, ಇಸ್ರೋ ಅಂತ ಏನಂತ, ಇಸ್ರೋ ಫುಲ್ ಫಾರ್ಮ್ ಏನಂತ. ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿದ್ದು. DRDO ಅಂತಂದ್ರೇನು. ಓಕೆ, ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ನೀತಿ ಆಯೋಗ ಅಂತ ಏನಂತೇಳಿ ಕೇಳ್ತಾರೆ ಕ್ವಶನ್ಸ್ಗಳಲ್ಲಿ. ಓಕೆ, ಇದು ನ್ಯಾಷನಲ್ ಅಬ್ರಿವೇಷನ್ಸ್. ಇಂಟರ್ನ್ಯಾಷನಲಲ್ಲಿ ಬಂದರೆ UN ಅಂದ್ರೇನು, ಓಕೆ, WHO ಅಂದ್ರೇನು, IMF ಅಂದ್ರೇನು, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್, ಓಕೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಸ್, ಓಕೆ, WTO, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಸ್, ಯುನೆಸ್ಕೋ. ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿದ್ದು. ಓಕೆ, ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ನೆಕ್ಸ್ಟ್ ಸ್ಪೋರ್ಟ್ಸ್ಗಳಲ್ಲಿ ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ಓಕೆ, ಸ್ಪೋರ್ಟ್ಸ್ಗಳಲ್ಲಿ ಬರುತ್ತೆ. ಸ್ಪೋರ್ಟ್ಸ್ ಕ್ವಶನ್ಸಲ್ಲಿ ಏನೇನು ಇರುತ್ತೆ ಅಂದರೆ ತಿಗೋರಿ. ನ್ಯಾಷನಲ್ ಸ್ಪೋರ್ಟ್ಸ್ ಬಾಂಗ್ಲಾದೇಶ್, ಓಕೆ, ಭೂಟಾನ್, ಕೆನಡಾ, ಚೀನಾ. ಆಲ್ಮೋಸ್ಟ್ ಆಲ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನ್ಯಾಷನಲ್ ಸ್ಪೋರ್ಟ್ಸ್ ನಮ್ಮಲ್ಲಿ ಕಬಡ್ಡಿ ಆಗಿರ್ಬೋದು, ಖೋ ಆಗಿರ್ಬೋದು. ಓಕೆ, ರಿಗಾರ್ಡಿಂಗ್ ಅಬೌಟ್ ದ ನ್ಯಾಷನಲ್, ಓಕೆ, ಇಂಡಿಯಾದ ನ್ಯಾಷನಲ್ ಸ್ಪೋರ್ಟ್ಸ್ ನಮ್ಮ ಇಂಡಿಯಾದು ಹಾಕಿ ಅಲ್ಲ, ನೆನಪಿಟ್ಟುಕೊಳ್ಳಿ. ನಮ್ಮ ಇಂಡಿಯಾದ ನ್ಯಾಷನಲ್ ಸ್ಪೋರ್ಟ್ಸ್ ಹಾಕಿ ಅಲ್ಲ, ಇನ್ನೂವರೆಗೂ ಡಿಕ್ಲೇರ್ ಮಾಡಿಲ್ಲ. ಓಕೆ, ನ್ಯಾಷನಲ್ ಸ್ಪೋರ್ಟ್ಸ್. ಓಕೆ, ಎಸ್. ಹಾಗೆ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ಗಳಲ್ಲಿ ಕೇಳ್ಬೋದು. ಒಲಿಂಪಿಕ್ಸ್ ರಿಗಾರ್ಡಿಂಗ್ ಅಬೌಟ್ ದ ಕ್ವಶನ್ಸ್ ರಿಗಾರ್ಡಿಂಗ್ ಅಬೌಟ್ ದ ಒಲಿಂಪಿಕ್ಸ್. ಕ್ರಿಕೆಟ್ ಬಗ್ಗೆ ಕೇಳ್ಬೋದು, ಫುಟ್ಬಾಲ್ ಕೇಳ್ಬೋದು, ಅದರ್ ಪಾಪ್ಯುಲರ್ ಸ್ಪೋರ್ಟ್ಸ್ ಬಗ್ಗೆನೂ ಕೇಳ್ಬೋದು. ಬ್ಯಾಡ್ಮಿಂಟನ್, ಓಕೆ, ಟೇಬಲ್ ಟೆನ್ನಿಸ್, ಲಾನ್ ಟೆನ್ನಿಸ್ ಅಂತ ಬರುತ್ತೆ. ವಿಂಬಲ್ಡನ್ ಕೇಳ್ಬೋದು. ಅದರ ಬಗ್ಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಎಸ್. ದ ನೆಕ್ಸ್ಟ್ ಒನ್ ಈಸ್ ದ ಅವಾರ್ಡ್ ಆ್ಯಂಡ್ ದ ಪ್ರೈಸಸ್. ನ್ಯಾಷನಲ್ ಅವಾರ್ಡ್ಸ್, ಗ್ಯಾಲಂಟ್ರಿ ಅವಾರ್ಡ್ಸ್, ನೋಬಲ್ ಪ್ರೈಸಸ್ ಬಗ್ಗೆನೂ ಕ್ವಶನ್ಸ್ಗಳನ್ನು ಕೇಳ್ಬೋದು. ಓಕೆ, ನ್ಯಾಷನಲ್ ಅವಾರ್ಡ್ಸ್ ಇಂಡಿಯಾ ಒಳಗೆ ಯಾವುದಂತಂದರೆ ಭಾರತ ರತ್ನ ಕೇಳ್ಬೋದು, ಪದ್ಮ ಅವಾರ್ಡ್ಸ್ಗಳನ್ನು ಕೇಳ್ಬೋದು. ಪದ್ಮ ಅವಾರ್ಡ್ಸಲ್ಲಿ ಮತ್ತು 3 ಕ್ಯಾಟಗರೀಸ್ ಇದ್ದಾವೆ: ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ. ಓಕೆ, ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ನೆಕ್ಸ್ಟ್ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಸ್ಗಳನ್ನು ಕೇಳ್ಬೋದು. ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಯಾರಿಗೆಲ್ಲ ಕೊಡ್ತಾರೆ. ಓಕೆ, ಅರ್ಜುನ್ ಅವಾರ್ಡ್ಸ್ ಯಾರಿಗೆ ಕೊಡ್ತಾರೆ. ನೆಕ್ಸ್ಟ್ ದ್ರೋಣಾಚಾರ್ಯ ಅವಾರ್ಡ್ ಯಾರಿಗೆಲ್ಲ ಕೊಡ್ತಾರೆ. ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ಓಕೆ, ಲಿಟ್ರರಿ ಹಾಗೂ ಕಲ್ಚರಲ್ ಅವಾರ್ಡ್ಸ್ಗಳನ್ನು ಜ್ಞಾನಪೀಠ ಅವಾರ್ಡ್, ಸಾಹಿತ್ಯ ಅಕಾಡೆಮಿ ಅವಾರ್ಡ್. ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ನೆಕ್ಸ್ಟ್ ಗ್ಯಾಲಂಟ್ರಿ ಅವಾರ್ಡ್ಸಲ್ಲಿ ನಿಮಗೆ ವಾರ್ ಟೈಮ್ ಗ್ಯಾಲಂಟ್ರಿ ಅವಾರ್ಡ್ಸ್ಗಳನ್ನು ಕೇಳ್ಬೋದು. ಪರಮ್ವೀರ್ ಚಕ್ರ, ಓಕೆ, ಮಹಾವೀರ್ ಚಕ್ರ, ಓಕೆ, ವೀರ ಚಕ್ರ. ಓಕೆ, ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಪೀಸ್ ಟೈಮ್ ಗ್ಯಾಲಂಟ್ರಿ ಅವಾರ್ಡ್ಸ್. ಓಕೆ, ಅದರಲ್ಲಿ ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರ. ಓಕೆ, ಇದೇ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ಓಕೆ, ನೆಕ್ಸ್ಟ್ ನೋಬಲ್ ಪ್ರೈಸಸ್. ಓಕೆ, ನೋಬಲ್ ಪ್ರೈಸಸ್ಗಳಲ್ಲಿ ಯಾವ ರೀತಿ ಯಾವ ಕ್ಯಾಟಗರೀಸ್ಗೆ ಕೊಡ್ತಾರೆ. ಓಕೆ, ಫಿಸಿಕ್ಸ್ ಆಯಿತು, ಕೆಮಿಸ್ಟ್ರಿ ಆಯಿತು, ಮೆಡಿಸಿನ್ ಆಯಿತು, ಲಿಟ್ರೇಚರ್ ಆಯಿತು, ಪೀಸ್ ಆಯಿತು, ಎಕನಾಮಿಕ್ಸ್ ಆಯಿತು. ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ನೋಬಲ್ ಪ್ರೈಸ್ಗಳಲ್ಲಿ ನೋಟೇಬಲ್ ಇಂಡಿಯನ್ ನೋಬಲ್ ಪ್ರೈಸಸ್ ಬಗ್ಗೆ ನೋಡಿದ್ರಾದರೆ ರವೀಂದ್ರನಾಥ್ ಟ್ಯಾಗೋರು, CV ರಾಮನ್, ಮದರ್ ತೆರೇಸಾ. ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ಓಕೆ, ನೆಕ್ಸ್ಟ್
ಸೊ ಹಿಸ್ಟ್ರಿಯಲ್ಲಿ ರಿಗಾರ್ಡಿಂಗ್ ಅಬೌಟ್ ದ ಹಿಸ್ಟ್ರಿ, ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಓಕೆ ಯಾರೆಲ್ಲ ನೀವು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತೀರ ಅವ್ರಿಗೆಲ್ಲ ಹಿಸ್ಟ್ರಿ ರಿಲೇಟೆಡ್ ನಿಮ್ಮ ಕ್ವಶನ್ಸ್ಗಳನ್ನು ಬರ್ತಿರಂಗಿಲ್ಲ. ಸೊ ಇದೇ ನಾವು ಈ ಎಲ್ಲ ಟಾಪಿಕ್ಸ್ ಮೇಲೂ ನಾವೇನು ಮಾಡ್ತೀವಿ, ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೀವಿ. ಓಕೆ, ಒಂದೊಂದಾಗಿ ನಾವು ನಿಮಗೆ ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ ಯೂಟ್ಯೂಬ್ ಚಾನಲಲ್ಲಿ, ನಮ್ಮದೇ ಆದಂಥ ಮೌರ್ಯ ಪರಂ ಅಂತೇಳಿ. ಸೊ ಫಾಲೋ ಮಾಡ್ತಾ ಇರ್ರಿ. ಓಕೆ, ಕ್ಲಾಸಸ್ನ ನೋಡ್ತಾ ಇರ್ರಿ. ಓಕೆ, ಅದರಲ್ಲಿಂದ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವೇನು ಮಾಡ್ತೀವಿ, ನೀವು ಎಕ್ಸಾಮ್ ಬರೆಯೋವರೆಗೂ ನಾವು ಎಲ್ಲ ರೀತಿ ಸಿಲೆಬಸ್ನ ನಾವು ಕಂಪ್ಲೀಟ್ ಮಾಡ್ಬೇಕಂತೇಳಿ, ನಾಟ್ ಓನ್ಲಿ ಇನ್ ದ GK ರಿಗಾರ್ಡಿಂಗ್ ಅಬೌಟ್ ದ ಮ್ಯಾಥಮೆಟಿಕ್ಸ್ ಆಯಿತು, ಕರೆಂಟ್ ಅಫೇರ್ಸ್ ಆಯಿತು, ಎಲ್ಲ ರೀತಿ ನಾವು ಕ್ಲಾಸಸ್ಗಳನ್ನು ಮಾಡ್ತೀವಿ. ಓಕೆ, ಎಸ್. ನೆಕ್ಸ್ಟ್ ಟಾಪಿಕ್ಸ್ ಬಂದುಬಿಟ್ಟು ಇಂಪಾರ್ಟೆಂಟ್ ಡೇಟ್ಸ್. ಓಕೆ, ರಿಗಾರ್ಡಿಂಗ್ ಅಬೌಟ್ ದ ಇಂಡಿಯನ್ ಆ್ಯಂಡ್ ದ ವರ್ಲ್ಡ್ ಹಿಸ್ಟ್ರಿ ಬಗ್ಗೆನೂ ಕೇಳ್ಬೋದು. ನೆಕ್ಸ್ಟ್ ಅದರಲ್ಲಿ ಯಾವುದು ಫಸ್ಟ್ ಬ್ಯಾಟಲ್ ಆಫ್ ದ ಪಾನಿಪತ್, ನೆಕ್ಸ್ಟ್ ಬ್ಯಾಟಲ್ ಆಫ್ ದ ಪ್ಲಾಸಿ. ಓಕೆ, ಈ ಕ್ವಶನ್ಸ್ಗಳನ್ನು ಕಂಪಲ್ಸರಿ ಕೇಳ್ತಾರೆ. ಓಕೆ, ಹಿಸ್ಟ್ರಿ ಬಂತಂದ್ರೆ ತೆಗೋರಿ, ಇವು 3 ಬ್ಯಾಟಲ್ಸ್ಗಳನ್ನು ಭಾಳ ಫೇಮಸ್ ಇದ್ದಾವೆ. ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್, ನೆಕ್ಸ್ಟ್ ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರ್. ಓಕೆ, ಭಾಳ ಇಂಪಾರ್ಟೆಂಟ್ ಇರುತ್ತವೆ. ನೆಕ್ಸ್ಟ್ ಇನ್ನೊಂದು ಯಾವುದು ಇಂಪಾರ್ಟೆಂಟ್ ಅಂದರೆ 1857 ರಿವೋಲ್ಟ್. ಓಕೆ, ದ ಫಸ್ಟ್ ಇಂಡಿಪೆಂಡೆನ್ಸ್ ವಾರ್ ಅಂತ ಕರಿಬೋದು. ಸೊ ಇದೇ ಕ್ವಶನ್ಸ್ಗಳನ್ನು ಕೇಳಬಹುದು. ಓಕೆ, ನೆಕ್ಸ್ಟ್ ಸೊ ಗಾಂಧೀಜಿ ಅವ್ರದ್ದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿರ್ಬೋದು, ಇದನ್ನು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಇನ್ ವಿಚ್ ಇಯರ್ ಅಂತ ಕೇಳ್ಬೋದು. ಓಕೆ, ವರ್ಲ್ಡಲ್ಲಿ ಓಕೆ ಯಾವಾಗ ಫ್ರೆಂಚ್ ರೆವಲ್ಯೂಷನ್ ಆಯಿತು, ನೆಕ್ಸ್ಟ್ ವರ್ಲ್ಡ್ ವಾರ್ 1 ಯಾವಾಗಾಯಿತು, ವರ್ಲ್ಡ್ ವಾರ್ 2 ಯಾವಾಗಾಯಿತು. ಸೊ ಇದೇ ರೀತಿ ಕ್ವಶನ್ಸ್ಗಳನ್ನು ರೈಸ್ ಆಗ್ತವೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಬ್ಯಾಟಲ್ಸ್ಗಳನ್ನು ನಾವು ನೋಡ್ತೀವಿ. ಓಕೆ, ಅದೇ ಹೇಳ್ದಂಗೆ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್, ಬ್ಯಾಟಲ್ ಆಫ್ ಪ್ಲಾಸಿ, ಬಕ್ಸರ್. ಓಕೆ, ಥರ್ಡ್ ಬ್ಯಾಟಲ್ ಆಫ್ ಪಾನಿಪತ್. ಓಕೆ, ಯಾರ್ಯಾರೆಲ್ಲ ನಡುವಾಯಿತು. ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ತಲ್ಲಿ ಬಾಬರು, ಇಬ್ರಾಹಿಂ ಲೋಧಿ. ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ಓಕೆ, ಎಸ್. ದ ನೆಕ್ಸ್ಟ್ ಒನ್ ಇಸ್ ದ ಲ್ಯಾಂಡ್ ಮಾರ್ಕ್ ಆಫ್ ಇಂಡಿಯನ್ ಹಿಸ್ಟ್ರಿ ಒಳಗೆ. ಓಕೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಸ್ಗಳನ್ನು ಕೇಳ್ಬೋದು, ಹರಪ್ಪನ್ ಸಿವಿಲೈಸೇಷನ್ಸ್ ಬಗ್ಗೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ರೂಲ್ ಆಫ್ ಅಶೋಕ. ಓಕೆ, ಅಶೋಕನ ಬಗ್ಗೆ ಕೇಳ್ಬೋದು. ಅಶೋಕನ್ ಡೈನಸ್ಟಿಯಲ್ಲಿತ್ತು. ಓಕೆ, ಯಾವ ರೀತಿ ಬುದ್ಧಿಸಮ್ನ ಸ್ಪ್ರೆಡ್ ಮಾಡಿದ್ರು. ಓಕೆ, ಆ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ಹಿಸ್ಟ್ರಿಯಲ್ಲಿ ನಮ್ಮ ಇಂಡಿಯನ್ ಹಿಸ್ಟ್ರಿಯಲ್ಲಿ 3 ಟೈಪ್ಸ್ ಆಫ್ ಹಿಸ್ಟ್ರೀಸ್ ಇದ್ದಾವೆ. ಓಕೆ, ಏನ್ಷಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ, ಓಕೆ, ಮಾಡರ್ನ್ ಹಿಸ್ಟ್ರಿ. ಓಕೆ, ಕ್ವಶನ್ಸ್ಗಳನ್ನು ಆಲ್ಮೋಸ್ಟ್ ಆಲ್ ಐ ಥಿಂಕ್ ಮಾಡರ್ನ್ ಹಿಸ್ಟ್ರಿ ಕಡೆಯಿಂದ ಜಾಸ್ತಿಯನ್ನು ಕೇಳ್ತಾರೆ. ಸೊ ಬ್ರಿಟಿಷ್ ಈಸ್ಟ್ ಇಂಡಿಯಾ ಮೂವ್ಮೆಂಟ್ ಕಂಪ್ನಿ ಅಥವಾ ಬ್ರಿಟಿಷರ ಫ್ರೀಡಮ್ ಸ್ಟ್ರಗಲ್ ಬಗ್ಗೆ ಏನು ಕ್ವಶನ್ಸ್ಗಳನ್ನು ಜಾಸ್ತಿ ಕೇಳ್ತಾರೆ. ಓಕೆ, ಎಸ್. ದ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ಸ್ ಬಗ್ಗೆನೂ ಕೇಳ್ತಾರೆ. ಓಕೆ, ಸೊ ಲೀಡರ್ಸ್ಗಳನ್ನು ಹೆಸರು ಕೇಳ್ಬೋದು. ದಾದಾಬಾಯಿ ನವರೋಜಿ ಅವ್ರನ್ನ ಕೇಳ್ಬೋದು. ಓಕೆ, ಗೋಪಾಲ್ ಕೃಷ್ಣ ಗೋಖಲೆ ಅವ್ರು ಕೇಳ್ಬೋದು. ಭಗತ್ ಸಿಂಗ್ ಬಗ್ಗೆನೂ ಕೇಳ್ಬೋದು. ಓಕೆ, ಸೊ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ದ ಲೀಡರ್ಸ್. ಓಕೆ, ಲಾಲ್ ಬಾಲ್ ಪಾಲ್ ಅಂತೇಳಿ, ಇದು ಭಾಳ ಫೇಮಸ್ ಕ್ವಶನ್ ಇದು. ಓಕೆ, ಲಾಲ್ ಬಾಲ್ ಪಾಲ್ ಅಂತೇಳಿ. ಓಕೆ, ಲಾಲಾ ಲಜಪತ್ ರಾಯ್. ಓಕೆ, ಸೊ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ನೆಕ್ಸ್ಟ್ ಗಾಂಧಿಯನ್ ಎರಲ್ಲಿ ಇದರಲ್ಲಿ 3 ಭಾಳ ಇಂಪಾರ್ಟೆಂಟ್ ಇದ್ದಾವೆ. ಓಕೆ, ನಾನ್ ಕಾರ್ಪೊರೇಷನ್ ಮೂವ್ಮೆಂಟ್, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್, ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಓಕೆ, ಕೇಡಾ ಸತ್ಯಾಗ್ರಹ. ಓಕೆ, ಇದನ್ನೆಲ್ಲ ಭಾಳ ಅಂದ್ರೆ ಭಾಳ ಕೇಳ್ತಾರೆ. ಓಕೆ, ಇನ್ನೊಂದು ಕೇಡಾ ಸತ್ಯಾಗ್ರಹ ಬರುತ್ತೆ, ಇಂಡಿಗೋ ಚಳವಳಿ ಬರುತ್ತೆ. ಸೊ ಅದನ್ನೆಲ್ಲ ಕೇಳ್ಬೋದು ಆಲ್ಮೋಸ್ಟ್ ಆಲ್. ಓಕೆ, ನೆಕ್ಸ್ಟ್ ದ ನೆಕ್ಸ್ಟ್ ಒನ್ ಈಸ್ ದ ರಿಗಾರ್ಡಿಂಗ್ ಅಬೌಟ್ ದ ಇಂಡಿಪೆಂಡೆನ್ಸ್ನ ಕೇಳ್ಬೋದು. ಓಕೆ, ಇಂಡಿಪೆಂಡೆನ್ಸ್ ಯಾವಾಗೆಲ್ಲ ಸಿಕ್ತು, ರಿಪಬ್ಲಿಕ್ ಡೇ ಯಾವಾಗ, ವೆನ್ ವಿ ಹ್ಯಾವ್ ಅಡಾಪ್ಟೆಡ್ ದ ಕಾನ್ಸ್ಟಿಟ್ಯೂಷನ್. ಓಕೆ, ವೆನ್ ದ ಕಾನ್ಸ್ಟಿಟ್ಯೂಷನ್ ಕೇಮ್ ಇನ್ ಟು ಫೋರ್ಸ್. ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು ಕ್ವಶನ್ಸ್ಗಳನ್ನು. ನೆಕ್ಸ್ಟ್ ಜಾಗ್ರಫಿ. ಓಕೆ, ರಿಗಾರ್ಡಿಂಗ್ ಅಬೌಟ್ ದ ಜಾಗ್ರಫಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಸೋಲಾರ್ ಸಿಸ್ಟಮ್ ಬಗ್ಗೆ ಕೇಳ್ತಾರೆ. ವಿಚ್ ಈಸ್ ಹೌ ಮೆನಿ ಪ್ಲಾನೆಟ್ಸ್ ಆರ್ ದೇರ್. ಓಕೆ, ವಿಚ್ ಈಸ್ ದ ಲಾರ್ಜೆಸ್ಟ್ ಪ್ಲಾನೆಟ್, ವಿಚ್ ಈಸ್ ದ ಸ್ಮಾಲೆಸ್ಟ್ ಪ್ಲಾನೆಟ್, ವಿಚ್ ಈಸ್ ದ ನಿಯರೆಸ್ಟ್ ಪ್ಲಾನೆಟ್ ಟು ದ ಸನ್. ಓಕೆ, ಸೊ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ಓಕೆ, ದ ನೆಕ್ಸ್ಟ್ ಒನ್ ಈಸ್ ದ ಸ್ಪೇಸ್ ಎಕ್ಸ್ಪ್ಲೋರೇಷನ್ಸಲ್ಲಿ ಫಸ್ಟ್ ಆರ್ಟಿಫಿಷಿಯಲ್ ಸೆಟಲೈಟ್ ಯಾವುದು. ಓಕೆ, ಫಸ್ಟ್ ವುಮೆನ್ ಇನ್ ಸ್ಪೇಸ್ ಅಂತ ಕೇಳ್ಬೋದು, ಯಾರೆಲ್ಲ ಅಂತೇಳಿ. ಓಕೆ, ನೆಕ್ಸ್ಟ್ ಇಂಡಿಯನ್ ಸ್ಪೇಸ್ ಏಜೆನ್ಸಿ ಬಗ್ಗೆ ಕೇಳ್ಬೋದು. ನಮ್ಮಲ್ಲೆಲ್ಲ ಯಾವ ರೀತಿ ಮಿಷನ್ಸ್ಗಳನ್ನು ಆಗಿದ್ದಾವೆ, ಚಂದ್ರಯಾನ 3, ಮಂಗಲಯಾನ. ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು ಕ್ವಶನ್ಸ್ಗಳಲ್ಲಿ. ನೆಕ್ಸ್ಟ್ ರಿಗಾರ್ಡಿಂಗ್ ಅಬೌಟ್ ದ ಅರ್ತ್ ಬಗ್ಗೆನೂ ಕೇಳ್ಬೋದು. ಶೇಪ್ ಯಾವ ರೀತಿ ಇದ್ದಾವೆ. ಓಕೆ, ವಾಟರ್ ಅದರಲ್ಲಿ 8% ಇದೆ, ಡ್ರಿಂಕಿಂಗ್ ವಾಟರ್ ಎಷ್ಟು ಪರ್ಸೆಂಟೇಜ್ ಇದೆ. ಓಕೆ, ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ದ ನೆಕ್ಸ್ಟ್ ಒನ್ ಈಸ್ ದ ರೊಟೇಷನ್, ರೆವಲ್ಯೂಷನ್ಸ್, ಇದ್ರ ಬಗ್ಗೆನೂ ಕೇಳ್ಬೋದು ಕ್ವಶನ್ಸ್ಗಳನ್ನು. ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಲೇಯರ್ಸ್. ಓಕೆ, ಲೇಯರ್ಸ್ಗಳಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಕಂಪಲ್ಸರಿ.
ಓಕೆ ಸಾಯಿಲ್ಸ್ ಬಗ್ಗೆನೂ ಕೇಳ್ತಾರೆ. ಓಕೆ ಸಾಯಿಲ್ಸ್ ಬಗ್ಗೆನೂ ಕೇಳ್ತಾರೆ. ಓಕೆ ಮೌಂಟೇನ್ಸ್ ಬಗ್ಗೆನೂ ಕೇಳ್ತಾರೆ, ರಿವರ್ಸ್ ಬಗ್ಗೆನೂ ಕೇಳ್ತಾರೆ, ಅರ್ತ್. ಓಕೆ ಎಸ್ ಅದು ನೆಕ್ಸ್ಟ್ ಬರುತ್ತೆ. ಓಕೆ ಎಸ್ ಪ್ರಿನ್ಸಿಪಲ್ ಪೀಕ್ಸ್. ಓಕೆ ಸೊ ಹೈಯೆಸ್ಟ್ ಪೀಕು. ಓಕೆ ಸೊ ಅದನ್ನೆಲ್ಲ ಕೇಳ್ಬೋದು. ಇನ್ ವರ್ಲ್ಡ್ ಹೈಯೆಸ್ಟ್ ಪೀಕ್ ಯಾವುದು ಅಂತೇಳಿ ಮೌಂಟ್ ಎವರೆಸ್ಟು. ಓಕೆ ಇನ್ ಇಂಡಿಯಾದಾಗ ಯಾವುದು ಅಂದ್ರೆ ಕಾಂಚನಜುಂಗ. ಓಕೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಡೆಸರ್ಟ್. ಓಕೆ ರಿಗಾರ್ಡಿಂಗ್ ಅಬೌಟ್ ದ ಡೆಸರ್ಟ್ಸ್. ಓಕೆ ಲಾರ್ಜೆಸ್ಟ್ ಹಾಟ್ ಡೆಸರ್ಟ್ ಸಹಾರಾ ಡೆಸರ್ಟ್. ಓಕೆ ಲಾರ್ಜೆಸ್ಟ್ ಡೆಸರ್ಟ್ ಓವರ್ ಅಂಟಾರ್ಟಿಕಾ. ನೆನಪಿಟ್ಟುಕೊಳ್ಳಿ, ಅಂಟಾರ್ಟಿಕಾ. ಓಕೆ ಕೋಲ್ಡ್ ಡೆಸರ್ಟ್ ಅಂತ ಕರೀತಾರೆ ಅಂಟಾರ್ಟಿಕಾನ. ಓಕೆ ಅಂಟಾರ್ಟಿಕಾನ ಕೋಲ್ಡ್ ಡೆಸರ್ಟ್ ಅಂತ ಕರೀತಾರೆ. ಇದು ಲಾರ್ಜೆಸ್ಟ್ ಡೆಸರ್ಟ್ ನೆನಪಿಟ್ಟುಕೊಳ್ಳಿ. ಎಸ್ ಇಂಡಿಯಾದಾಗ ಯಾವ ಥರ ಡೆಸರ್ಟ್ ಇದ್ದಾವೆ, ಯಾವ ಡೆಸರ್ಟ್ ಇದೆ, ಥಾರ್ ಡೆಸರ್ಟ್. ಓಕೆ ರಿಗಾರ್ಡಿಂಗ್ ಅಬೌಟ್ ದ ರಿವರ್ಸ್ ಬಗ್ಗೆ ಕೇಳ್ಬೋದು. ಇನ್ ದ ವರ್ಲ್ಡ್. ಓಕೆ ವರ್ಲ್ಡಲ್ಲಿ ಯಾವುದು ಲಾಂಗೆಸ್ಟ್ ರಿವರ್ ಇದೆ, ಓಕೆ ಲಾರ್ಜೆಸ್ಟ್ ರಿವರ್ ಇದೆ. ಓಕೆ ಕ್ವಶನ್ಸ್ಗಳನ್ನು ಕೇಳಬಹುದು. ಇಂಡಿಯಾದಲ್ಲಿ ಲಾಂಗೆಸ್ಟ್ ರಿವರ್. ಓಕೆ ಇಂಪಾರ್ಟೆಂಟ್ ರಿವರ್ಸ್ ಬಗ್ಗೆನೂ ಕೇಳ್ಬೋದು. ಓಕೆ ಎಸ್ ನೆಕ್ಸ್ಟ್ ಲೇಕ್ಸ್ ಬಗ್ಗೆನೂ ಕೇಳ್ಬೋದು. ಇನ್ ದ ವರ್ಲ್ಡ್. ಓಕೆ ವರ್ಲ್ಡಲ್ಲಿ ಲಾರ್ಜೆಸ್ಟ್ ಲೇಕ್. ಓಕೆ ಡೀಪೆಸ್ಟ್ ಲೇಕ್. ಓಕೆ ಇಂಡಿಯಾದಲ್ಲೂ ಕೇಳ್ಬೋದು. ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್, ಲಾರ್ಜೆಸ್ಟ್ ಸಾಲ್ಟ್ ವಾಟರ್ ಲೇಕ್. ಓಕೆ ಕ್ವಶನ್ಸ್ಗಳಲ್ಲಿ ಕೇಳ್ಬೋದು. ಇದರ ಪೂರ್ತಿ ಜೋಗ್ರಫಿಯನ್ನು ವಿಡಿಯೋಗಳನ್ನು ನಾವು ಯೂಟ್ಯೂಬ್ ಕ್ಲಾಸಲ್ಲಿ ನಾವು ಮಾಡ್ತೀವಿ, ಅಪ್ಲೋಡನ್ನು ಮಾಡ್ತೀವಿ. ಡೈಲಿ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೀವಿ. ಇನ್ನು ಮ್ಯಾಗಿಂದ ನಿಮಗೆ ಅದೆಲ್ಲ ಏನು ಡೈಲಿ ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ. ಎಲ್ಲ ಸಿಲೆಬಸ್ಸನ್ನು ನಾವು ಕವರ್ ಮಾಡಿಕೊಡ್ತೀವಿ. ಓಕೆ ಎಸ್ ನೆಕ್ಸ್ಟ್ ಒನ್ ಈಸ್ ದ ಫೇಮಸ್ ವಾಟರ್ ಫಾಲ್ಸ್ ಬಗ್ಗೆನೂ ಕೇಳ್ಬೋದು. ಇನ್ ದ ವರ್ಲ್ಡ್. ಓಕೆ ಹೈಯೆಸ್ಟ್ ವಾಟರ್ ಫಾಲ್ಸ್ ಯಾವುದು, ಇಂಡಿಯಾದಲ್ಲಿ ಯಾವುದು ಹೈಯೆಸ್ಟ್ ವಾಟರ್ ಫಾಲ್ಸ್? ಜೋಗ್ ಫಾಲ್ಸ್. ಎಸ್ ನಮ್ಮ ಕರ್ನಾಟಕ ಇರುವಂಥದ್ದು ಜೋಗ್ ಫಾಲ್ಸ್ ಹೈಯೆಸ್ಟ್ ವಾಟರ್ ಫಾಲ್ಸ್ ಇನ್ ಇಂಡಿಯಾ. ಓಕೆ ಎಸ್ ದ ನೆಕ್ಸ್ಟ್ ಒನ್ ಈಸ್ ದ ಜೋಗ್ರಫಿಕಲ್. ಓಕೆ ಜೋಗ್ರಫಿಕಲ್ ಅದರಲ್ಲಿ ಟಾಲೆಸ್ಟ್ ಯಾವುದು, ಬಿಗ್ಗೆಸ್ಟ್ ಯಾವುದು, ಲಾಂಗೆಸ್ಟ್ ಯಾವುದು, ಅದ್ರ ಬಗ್ಗೆನೂ ಕೇಳ್ಬೋದು. ಇನ್ ದ ವರ್ಲ್ಡ್. ಓಕೆ ಹೈಯೆಸ್ಟ್ ಮೌಂಟೇನ್, ಲಾಂಗೆಸ್ಟ್ ರಿವರ್. ಓಕೆ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ಓಕೆ ಎಸ್ ದ ನೆಕ್ಸ್ಟ್ ಒನ್ ಈಸ್ ದ ಟರ್ಮಿನಾಲಜಿ. ಓಕೆ ಟರ್ಮಿನಾಲಜಿಯಲ್ಲಿ ಓಕೆ ಕೇಳ್ತಾರೆ ಕ್ವಶನ್. ಜೋಗ್ರಫಿಕಲ್ ಟರ್ಮ್ಸ್. ಓಕೆ ಎಕನಾಮಿಕಲ್ ಟರ್ಮ್ಸ್. ಓಕೆ ಅಸ್ಟ್ರಾನಾಮಿಕಲ್ ಟರ್ಮ್ಸ್. ಓಕೆ ಲೀಗಲ್ ಟರ್ಮ್ಸ್. ಓಕೆ ಈ ರೀತಿ ಕ್ವಶನ್ಸ್ಗಳಲ್ಲಿ ಕೇಳ್ತಾರೆ. ಜೋಗ್ರಫಿಕಲ್ ಟರ್ಮ್ಸ್ಗಳಲ್ಲಿ ಲ್ಯಾಟಿಟ್ಯೂಡ್ಸ್. ಓಕೆ ಲಾಂಗಿಟ್ಯೂಡ್ಸ್. ಓಕೆ ಇಕ್ವೇಟರ್ ಅಂದ್ರೇನು, ಡೆಲ್ಟಾ ಅಂದ್ರೇನು, ಪ್ಲೇಟಿವ್ ಅಂದ್ರೇನು, ಪೆನಿನ್ಸುಲಾ ಅಂತಂದ್ರೇನು ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ಓಕೆ ನೆಕ್ಸ್ಟ್ ಎಕನಾಮಿಕಲ್ ಟರ್ಮ್ಸಲ್ಲಿ ಜಿ ಡಿ ಪಿ ಅಂದ್ರೇನು, ಇನ್ಫ್ಲೇಷನ್ಸ್ ಅಂದ್ರೇನು. ಓಕೆ ಈ ರೀತಿ ಕ್ವಶನ್ಸ್ಗಳನ್ನು ಕೇಳಬಹುದು. ಓಕೆ ಜಸ್ಟ್ ಸಿಂಪಲ್ ಆಗಿರುವಂಥ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಜಿ ಡಿ ಪಿ. ಓಕೆ ಇದು ಇನ್ಫ್ಲೇಷನ್ ಡಿಫ್ಲೇಷನ್ ಅವೇನೋ ಆಲ್ಮೋಸ್ಟ್ ಅಲ್ಲಿ ಕೇಳಂಗಿಲ್ಲ, ಸೊ ಕೇಳಬಹುದು. ಓಕೆ ಎಲ್ಲೋ ಒಂದು ಕಡೆ. ನೆಕ್ಸ್ಟ್ ಅಸ್ಟ್ರಾನಾಮಿಕಲ್ ಟರ್ಮ್ಸ್. ಓಕೆ ಆರ್ಬಿಟ್ ಅಂದ್ರೇನು, ಗ್ಯಾಲಕ್ಸಿ ಅಂದ್ರೇನು, ಓಕೆ ಆಸ್ಟ್ರಾಯ್ಡ್ಸ್ ಅಂದ್ರೇನು, ಕಾಮೆಟ್ಸ್ ಅಂದ್ರೇನು. ಓಕೆ ಎಸ್ ಸೊ ಈ ಗ್ಯಾಲಕ್ಸಿ ನಾವು ಇನ್ ವಿಚ್ ಗ್ಯಾಲಕ್ಸಿ ವಿ ವಿಲ್ ಯೂಸ್. ಓಕೆ ಲಾರ್ಜೆಸ್ಟ್ ಆಸ್ಟ್ರಾಯ್ಡ್ ಅಂದ್ರೇನು, ಓಕೆ ಕಾಮೆಟ್ ಅಂದ್ರೇನು. ಓಕೆ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಲೀಗಲ್ ಟರ್ಮ್ಸ್ಗಳಲ್ಲಿ ಆಲ್ಮೋಸ್ಟ್ ಆಲ್ ಟಾಟ್ಸು, ಕಾಂಟ್ರಾಕ್ಟ್ಸು. ಓಕೆ ಇದನ್ನು ಕೇಳಂಗಿಲ್ಲ, ಆಲ್ಮೋಸ್ಟ್ ಆಲ್ ಇದೇನು ಕೇಳಂಗಿಲ್ಲ ಲೀಗಲ್ ಟರ್ಮ್ಸ್ಗಳಲ್ಲಿ. ನೆಕ್ಸ್ಟ್ ಸೊ ಇದು ಆಗಿತ್ತು ನಿಮಗೆ ಟರ್ಮಿನಾಲಜಿ. ದ ನೆಕ್ಸ್ಟ್ ಟಾಪಿಕ್ ಈಸ್ ರಿಗಾರ್ಡಿಂಗ್ ಅಬೌಟ್ ದ ಇಂಡಿಯನ್ ಆರ್ಮ್ಡ್ ಫೋರ್ಸ್. ಓಕೆ ಇಂಡಿಯನ್ ಆರ್ಮ್ಸ್ ಫೋರ್ಸ್ ಬಗ್ಗೆ ಕೇಳ್ತಾರೆ. ಓಕೆ ಅದರಲ್ಲಿ 3 ಮೇನ್ ಸರ್ವಿಸಸ್ ಇದ್ದಾವೆ. ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ ಫೋರ್ಸ್. ಓಕೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ ಇಂಡಿಯನ್ ಆರ್ಮಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಚೀಫ್. ಓಕೆ ಅದರ ಚೀಫ್ ಯಾರು, ಓಕೆ ಅದರದ್ದು ಸ್ಲೋಗನ್ ಏನು. ಓಕೆ ಆ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇಂಡಿಯನ್ ನೇವಿದು ಓಕೆ ಮೋಟೋ ಏನು, ಓಕೆ ಚೀಫ್ ಯಾರು, ಅದರದ್ದು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೇಮ್ ಆ್ಯಸ್ ಇಟ್ ಈಸ್ ಇಂಡಿಯನ್ ಏರ್ ಫೋರ್ಸ್. ಓಕೆ ಅದರ ಮೋಟೋ ಏನು, ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ. ಓಕೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ ನೆಕ್ಸ್ಟ್ ಒನ್ ಈಸ್ ದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್. ಓಕೆ ಫಸ್ಟ್ ಯಾರಿದ್ರು, ಬಿಪಿನ್ ರಾವತ್. ಕ್ವಶನ್ಸ್ಗಳನ್ನು ಕೇಳ್ತಾರೆ. ಆಲ್ಮೋಸ್ಟ್ ಆಲ್ ಬಿಪಿನ್ ರಾವತ್ ಫಸ್ಟ್ CDS ಆಫೀಸರ್. ಭಾಳ ಕಡೆ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಓಕೆ ಇದು ಕ್ವಶನನ್ನು ಕಂಪಲ್ಸರಿ ಅರೈಸ್ ಆಗೇ ಆಗುತ್ತೆ ಐ ಥಿಂಕ್. ಓಕೆ 100% ಶೂರ್. ಓಕೆ ಎಸ್ ದ ನೆಕ್ಸ್ಟ್ ಒನ್ ಈಸ್ ದ ಪ್ಯಾರಾಮಿಲಿಟರಿ ಫೋರ್ಸಸ್ ಬಗ್ಗೆನೂ ಕೇಳ್ತಾರೆ. ಓಕೆ BSF ಅಂದ್ರೇನು, ಸೆಂಟ್ರಲ್ CRPF ಅಂದ್ರೇನು, ಇದು CISF ಅಂದ್ರೇನು, ಇಂಡೋ ಟಿಬೆಟಿಯನ್ ಬಾರ್ಡರ್ಸ್ ಅಂದರೆ ITBT ಅಂತ ಕೇಳ್ತಾರೆ. ಓಕೆ ಇದನ್ನು ಕ್ವಶನ್ಸ್ಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಪರೇಷನ್ಸ್ಗಳನ್ನು ಕೇಳ್ತಾರೆ. ಕಾರ್ಗಿಲ್ ವಾರ್. ಓಕೆ ಆಪರೇಷನ್ ವಿಜಯ್ ಅಂದ್ರೇನು, ಆಪರೇಷನ್ ಬ್ಲೂ ಸ್ಟಾರ್ ಅಂತಂದ್ರೇನು. ಸೊ ಈ ರೀತಿ ಕ್ವಶನ್ಸ್ಗಳನ್ನು ಕಂಪಲ್ಸರಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನಾವು ಇದ್ರ ಮೇಲೆ ಪೂರ್ತಿ ಕ್ಲಾಸ್ಗಳನ್ನು ಮಾಡೋಣ. ಓಕೆ ಮಾಡ್ತೀವಿ. ಓಕೆ ಎಸ್ ದ ನೆಕ್ಸ್ಟ್ ಒನ್ ಈಸ್ ದ ರ್ಯಾಂಕ್ಸ್ಗಳನ್ನು ಕೇಳ್ತಾರೆ. ಆರ್ಮಿ ರ್ಯಾಂಕ್ಸ್ಗಳನ್ನು ಕ್ವಶನ್ಸ್ಗಳನ್ನು ಕೊಡ್ತಾರೆ. ಓಕೆ ಈ ರೀತಿ ಕ್ವಶನ್ಸ್ಗಳನ್ನು ಕೊಡ್ತಾರೆ. ABCD ಇದನ್ನು ಶಫಲ್ ಮಾಡಿ ಕ್ವಶನ್ಸ್ಗಳನ್ನು ಕೊಡ್ತಾರೆ. ಓಕೆ ನೇವಿಯಲ್ಲಿ ಕೊಡ್ತಾರೆ. ಓಕೆ ಇಲ್ಕಂದರೆ ಏರ್ಫೋರ್ಸಲ್ಲಿ ಕೊಡ್ತಾರೆ. ಇದನ್ನೇ ಶಫಲ್ ಮಾಡಿ ಕೊಟ್ಟಿರ್ತಾರೆ. ಕ್ವಶನ್ಸ್ಗಳನ್ನು ಕೇಳಬಹುದು. ಓಕೆ
ಎಸ್ ಕರೆಕ್ಟಾಗಿ ನೋಡ್ಕೊಳ್ಳಿ. ದ ನೆಕ್ಸ್ಟ್ ಒನ್ ಈಸ್ ದ Indian towns, states, and union territories. Okay, so major metropolitan cities. Okay, ಅದರ ಬಗ್ಗೆ ಕ್ವಶನ್ಸ್ಗಳನ್ನು ಕೇಳ್ಬೋದು. ಮುಂಬೈ ಆಗಿರ್ಬೋದು, ಡೆಲ್ಲಿ, ಕೋಲ್ಕತ್ತಾ, ಚೆನ್ನೈ, ಬೆಂಗಳೂರು. ಓಕೆ, ಏನೆಲ್ಲ ಕರೀತಾರೆ ಅದಕ್ಕೆಲ್ಲ. ಓಕೆ, ಸೊ ದ ನೆಕ್ಸ್ಟ್ ಒನ್ ಇಸ್ ದ ಫಾರ್ ಎಕ್ಸಾಂಪಲ್ ಅದರ್ ಇಂಪಾರ್ಟೆಂಟ್ ಸಿಟೀಸ್ ಲೈಕ್ ಜೈಪುರ್, ಲಕ್ನೋ, ಓಕೆ, ಹೈದರಾಬಾದ್. ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ದ ನೆಕ್ಸ್ಟ್ ಒನ್ ಈಸ್ ದ ಸ್ಟೇಟ್ಸ್ ಆ್ಯಂಡ್ ದ ಸ್ಟೇಟ್ಸ್ ಆಫ್ ಇಂಡಿಯಾ. 28 ಸ್ಟೇಟ್ಸ್ ಇದಾವೆ ನಮ್ಮ ಇಂಡಿಯಾದಲ್ಲಿ. ಓಕೆ, ಸೊ ಅದರದ್ದು ಕ್ಯಾಪಿಟಲ್ ಸಿಟೀಸ್ಗಳನ್ನು ಕೇಳ್ಬೋದು. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಉತ್ತರ ಪ್ರದೇಶ. ಸೊ ಆಲ್ಮೋಸ್ಟ್ ಆಲ್ ನಾರ್ತ್ ಈಸ್ಟ್. ಓಕೆ, ನಾರ್ತ್ ಈಸ್ಟ್ ಸ್ಟೇಟ್ಸ್ಗಳನ್ನು ಅತಿ ಹೆಚ್ಚಾಗಿ ಓಕೆ ಕ್ಯಾಪಿಟಲ್ ಸಿಟೀಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ಓಕೆ, ನೆಕ್ಸ್ಟ್ ಒನ್ ಈಸ್ ದ ಲಾರ್ಜೆಸ್ಟ್, ಸ್ಮಾಲೆಸ್ಟ್. ಓಕೆ, ಸ್ಟೇಟ್ಸ್ಗಳನ್ನು ಕೇಳ್ತಾರೆ. ಓಕೆ, ಕೇಳ್ಬೋದು. Next, the union territories. Okay, at present time we have the 8 union territories are there. ಜಮ್ಮು ಆ್ಯಂಡ್ ಕಾಶ್ಮೀರ ಏನಾಗುತ್ತೆ ಈಗ ಅದು ಸ್ಟೇಟ್ ಆಗಿರಂಗಿಲ್ಲ, ಈಗ ಏನು ಯೂನಿಯನ್ ಟೆರಿಟರಿ ಆಗಿರುತ್ತೆ. ಓಕೆ, ಜಮ್ಮು ಆ್ಯಂಡ್ ಕಾಶ್ಮೀರನ ಸ್ಟೇಟನ್ನು ಬೈಫರ್ಕೇಟ್ ಮಾಡಿ ಜಮ್ಮು ಆ್ಯಂಡ್ ಕಾಶ್ಮೀರ ಮತ್ತು ಲದಾಖ್ ಅಂತೇಳಿ ಮಾಡಿದ್ದಾರೆ. ಓಕೆ, ಎಸ್. ಸೊ ಕ್ಲಾಸ್ ಮಾಡೋಣ, ಇದರ ಮೇಲೆ ಪೂರ್ತಿ ಕ್ಲಾಸಸ್ಗಳನ್ನು ಮಾಡ್ತೀವಿ. ಓಕೆ, ಎಸ್. The next one is the institutions and research stations, international space stations, and the festivals of India and the world. ಓಕೆ, ಇದ್ರ ಬಗ್ಗೆನೂ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆನೂ ಕೇಳ್ತಾರೆ. ಇಸ್ರೋ ಅಂದ್ರೇನು, DRDO ಅಂತಂದ್ರೇನು, ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ಓಕೆ, ಎಸ್. ಇಂಡಿಯನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್. ಓಕೆ, ಸ್ಟೇಷನ್ಸ್ ಪೋಲಾರಲ್ಲಿ ಯಾವ್ಯಾವ ಇದಾವೆ, ಅದೇ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಭಾರತಿ. ಓಕೆ, ಭಾರತಿ ಅಂತ ಕ್ವಶನ್ಸ್ ಕೇಳಿದರು. ಓಕೆ, ರೀಸೆಂಟ್ ಟೈಮಲ್ಲಿ ಕ್ವಶನ್ಸ್ಗಳನ್ನು ಕೇಳಿದರು. ಲಾಸ್ಟ್ ಟೈಮ್ ಕ್ವಶನ್ ಪೇಪರಲ್ಲಿ ಭಾರತಿ ಅಂತೇಳಿ ಕ್ವಶನನ್ನು ಅರೈಸ್ ಆಗಿತ್ತು. ಓಕೆ, ನೆನಪಿಟ್ಕೊಳ್ಳಿ, ಇದನ್ನೂ ಕೂಡ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, UN ಅಂದರೆ ಏನು. ಓಕೆ, ಅದರಲ್ಲಿ ಯಾವ ಆರ್ಗನ್ಸ್ ಇದಾವೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್, ವರ್ಲ್ಡ್ ಬ್ಯಾಂಕ್. ಓಕೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ಸ್. ಓಕೆ, ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಎಸ್. ದ ನೆಕ್ಸ್ಟ್ ಒನ್ ಈಸ್ ದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಸ್. ಓಕೆ, ನಾಸಾ. ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ನಾಸಾ ಯಾವ ಕಂಟ್ರಿ ಇದು. ಓಕೆ, ಜಾಕ್ಸ್ ಆಗಿರ್ಬೋದು. ಸೊ ಇದನ್ನು ಕ್ವಶನ್ಸ್ಗಳನ್ನು ಕೇಳ್ತಾರೆ. ಯಾವ್ಯಾವ ಕಂಟ್ರಿ ಕಡೆಯಿಂದ ಅದಾವೆ ಅಂಥೇಳಿ ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ಓಕೆ, ಫೆಸ್ಟಿವಲ್ಸ್ ಆಗಿರ್ಬೋದು. ಓಕೆ, ಫೆಸ್ಟಿವಲ್ಸಲ್ಲಿ ಸೊ ಆಲ್ಮೋಸ್ಟ್ ಆಲ್ ರೀಜನಲ್ ಆ್ಯಂಡ್ ದ ಕಲ್ಚರಲ್ ಫೆಸ್ಟಿವಲ್ಸ್, ಪೊಂಗಲ್, ಓಣಂ, ಬಿಹು. ಓಕೆ, ಯುಗಾದಿ ಎಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ಓಕೆ, ಎಸ್. ದ ನೆಕ್ಸ್ಟ್ ಒನ್ ಈಸ್ ರಿಗಾರ್ಡಿಂಗ್ ಅಬೌಟ್ ದ ಇಂಡಿಯನ್ ನ್ಯೂಸ್ ಏಜೆನ್ಸೀಸ್ ಆ್ಯಂಡ್ ದ ಡೀಟೇಲ್ಸ್. ಓಕೆ, ಅಲ್ಲೇನಾಗಿರುತ್ತೆ ಡೈಲೀಸ್. ಸೊ ಅದರಲ್ಲಿ ಏನಾಗುತ್ತೆ ಬೆಂಗಾಲ್ ಗೆಜೆಟೆಡ್. ಓಕೆ, ಬೆಂಗಾಲ್ ಗೆಜೆಟೆಡ್ ದ ಫಸ್ಟ್ ನ್ಯೂಸ್ ಪೇಪರ್ ಇನ್ ಇಂಡಿಯಾ. ಓಕೆ, ಫಸ್ಟ್ ನ್ಯೂಸ್ ಪೇಪರನ್ನು ಸ್ಟಾರ್ಟ್ ಆಗಿದೆಯಾ ಏನು, ಬೆಂಗಾಲ್ ಗೆಜೆಟೆಡ್ ಅಂತೇಳಿ. ಓಕೆ, ಸೊ ಹಲವಾರು ನಮ್ಮ ಫ್ರೀಡಮ್ ಫೈಟರ್ಸ್ಗಳನ್ನು ಎಲ್ಲೇನು ಮಾಡ್ತಾರೆ, ಇದು ನ್ಯೂಸ್ ಪೇಪರ್ಗಳನ್ನು ಲಾಂಚ್ ಮಾಡ್ತಾರೆ. ಕೇಸರಿ ಆಗಿರ್ಬೋದು, ದ ಮರಾಠ ಆಗಿರ್ಬೋದು, ದ ಯಂಗ್ ಇಂಡಿಯಾ ಆಗಿರ್ಬೋದು. ಓಕೆ, ಎಸ್. ಈ ರೀತಿ ನ್ಯೂಸ್ ಪೇಪರ್ಸ್ಗಳನ್ನು ಸ್ಟಾರ್ಟ್ ಆಗುತ್ತೆ. ಓಕೆ, ಅದನ್ನು ಯಾರು ಇಂಟ್ರಡ್ಯೂಸ್ ಮಾಡಿದ್ರು, ಓಕೆ, ಯಾರು ಫೌಂಡ್ ಮಾಡಿದ್ರು, ಆ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಎಸ್. The next one is the press regarding about the ಓಕೆ ಬ್ರಿಟಿಷರ್ಸ್ ಯಾವೆಲ್ಲ ರಿಸ್ಟ್ರಿಕ್ಷನ್ಸ್ ಮಾಡಿದ್ರು. ವರ್ನಾಕ್ಯುಲರ್ ಆ್ಯಕ್ಟ್. ಓಕೆ, ವರ್ನಾಕ್ಯುಲರ್ ಆ್ಯಕ್ಟ್ ಅಂತ ಏನಂತೇಳಿ ಕ್ವಶನ್ಗಳನ್ನು ಕೇಳ್ಬೋದು. ಓಕೆ, ಆ ರೀತಿಯೂ ಕ್ವಶನ್ಸ್ಗಳನ್ನು ಕೇಳ್ಬೋದು. ಐ ಥಿಂಕ್ ಇಷ್ಟು ಡೆಪ್ತಾಗಿ ಕೇಳಂಗಿಲ್ಲ. ವರ್ನಾಕ್ಯುಲರ್ ಆ್ಯಕ್ಟ್, ಪ್ರೆಸ್ ಆ್ಯಕ್ಟ್ ಅಂತೇಳಿ ಏನಂತೇಳಿ ಕೇಳ್ಬೋದು. ಓಕೆ, ಎಸ್. ದ ನೆಕ್ಸ್ಟ್ ಒನ್ ಈಸ್ ದ ಕಾಂಟಿನೆಂಟ್ಸ್ ಆ್ಯಂಡ್ ಸಬ್ ಕಾಂಟಿನೆಂಟ್ಸ್. ಓಕೆ, ಸೊ ಕಾಂಟಿನೆಂಟ್ಸ್ ಬಗ್ಗೆನೂ ಕೇಳ್ಬೋದು, ಎಷ್ಟೆಲ್ಲ ಕಾಂಟಿನೆಂಟ್ಸ್ ಇದಾವೆ. ಓಕೆ, ನೆಕ್ಸ್ಟ್ ಸಬ್ ಕಾಂಟಿನೆಂಟ್ಸ್ ಬಗ್ಗೆನೂ ಕೇಳ್ಬೋದು. ವಿಚ್ ಈಸ್ ದ ಲಾರ್ಜೆಸ್ಟ್ ಕಾಂಟಿನೆಂಟ್. ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ಏಷ್ಯಾ, ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಅಂಟಾರ್ಟಿಕಾ, ಯುರೋಪ್. ಓಕೆ, ಆಸ್ಟ್ರೇಲಿಯಾ. ಓಕೆ, ಆಸ್ಟ್ರೇಲಿಯಾಗೆ ಓಷಾನಿಕ್ ಕಾಂಟಿನೆಂಟ್ ಅಂತಲೂ ಕರೀತಾರೆ. ಓಕೆ, ಎಸ್. ದ ನೆಕ್ಸ್ಟ್ ಒನ್ ಈಸ್ ದ ಸಬ್ ಕಾಂಟಿನೆಂಟ್ಸ್. ಓಕೆ, ಸಬ್ ಕಾಂಟಿನೆಂಟ್ಸ್ಗಳಲ್ಲಿ ಕೇಳ್ಬೋದು ಇಂಡಿಯನ್ ಸಬ್ ಕಾಂಟಿನೆಂಟ್ಸ್. ಓಕೆ, ಇನ್ಕ್ಲೂಡಿಂಗ್ ಕಂಟ್ರೀಸ್. ಓಕೆ, ಲೈಕ್ ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ನೇಪಾಲ್, ಭೂಟಾನ್, ಶ್ರೀಲಂಕಾ, ಮಾಲ್ಡೀವ್ಸ್. ಓಕೆ, ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ಓಕೆ, ನೆಕ್ಸ್ಟ್. ಸೊ ಇನ್ವೆನ್ಷನ್ಸ್ ಆ್ಯಂಡ್ ಡಿಸ್ಕವರೀಸ್. ಓಕೆ,
ಸೊ ಇನ್ವೆನ್ಷನ್ಸ್ ಆ್ಯಂಡ್ ಡಿಸ್ಕವರೀಸ್ ಬಗ್ಗೆನೂ ಕೇಳ್ಬೋದು. ಟೆಲಿಫೋನು, ಎಲೆಕ್ಟ್ರಿಕಲ್ ಬಲ್ಬು, ಓಕೆ, ಪ್ರಿಂಟಿಂಗ್ ಪ್ರೆಸ್ಸು, ಏರೋಪ್ಲೇನು, ಓಕೆ, ಕಂಪ್ಯೂಟರು, ರೇಡಿಯೋ, ಓಕೆ, ಯಾರೆಲ್ಲ ಇನ್ವೆನ್ಷನ್ಸ್ ಮಾಡಿದ್ದಾರೆ ಅವ್ರದ್ದು ಏನು ಕ್ವಶನ್ಸ್ಗಳನ್ನು ಅರೈಸ್ ಆಗ್ಬೋದು. ಓಕೆ, ದ ನೆಕ್ಸ್ಟ್ ಒನ್ ಈಸ್ ದ ಡಿಸ್ಕವರೀಸ್ ಲೈಕ್ ಗ್ರಾವಿಟಿ, ಪೆನ್ಸಿಲಿನ್, ಎಕ್ಸ್ರೇ, ಓಕೆ, ರೇಡಿಯಮ್, ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ಓಕೆ, ಭಾಳ ಈಸಿ ಅಂದರೆ ಈಸಿ ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ನೆಕ್ಸ್ಟ್ ಇಂಡಿಯನ್ ಸೈಂಟಿಸ್ಟ್ಗಳನ್ನು ನೋಡ್ಬೋದು, ಕಾಂಟ್ರಿಬ್ಯೂಷನ್ಸ್ಗಳನ್ನು ಸಿ ವಿ ರಾಮನ್ ಅವ್ರದ್ದು, ಓಕೆ, ಜಗದೀಶ್ ಚಂದ್ರ ಬೋಸ್ದವ್ರು ನೋಡ್ಬೋದು, ಓಕೆ, ಹೋಮಿ ಜಹಾಂಗೀರ್ ಬಾಬಾ ಅವ್ರನ್ನ ನೋಡ್ಬೋದು, ನ್ಯೂಕ್ಲಿಯರ್ ಸೈನ್ಸ್, ನ್ಯೂಕ್ಲಿಯರ್ ಬಾಂಬ್ಗಳನ್ನು, ಓಕೆ, ಎಸ್, ಈ ರೀತಿ ಕ್ವಶನ್ಸ್ಗಳನ್ನು ಅರೈಸ್ ಆಗ್ಬೋದು. ಓಕೆ, ರಿಗಾರ್ಡಿಂಗ್ ಅಬೌಟ್ ದ ಎನ್ವೈರ್ನಮೆಂಟ್, ಓಕೆ, ಎನ್ವೈರ್ಮೆಂಟ್ ಬಲ್ಲಿ ಏನು ಕ್ವಶನ್ಸ್ಗಳನ್ನು ಕೇಳ್ಬೋದು, ಯಾವ ರೀತಿ ಪ್ಲ್ಯಾಂಟ್ಸ್ ಆಗಿರ್ಬೋದು, ಎನಿಮಲ್ಸ್ ಆಗಿರ್ಬೋದು, ಹ್ಯೂಮನ್ಸ್ ಆಗಿರ್ಬೋದು, ಓಕೆ, ಮೈಕ್ರೋ ಆರ್ಗನಿಸಮ್ಸ್ ಆಗಿರ್ಬೋದು, ಕ್ವಶನ್ಸ್ಗಳಲ್ಲಿ ಕೇಳಬಹುದು. ಓಕೆ, ಎಸ್, ಸೊ ಬಯೋಟಿಕ್, ಓಕೆ, ಬಯೋಟಿಕ್ ಆಗಿರ್ಬೋದು, ಅಬಯೋಟಿಕ್ ಆಗಿರ್ಬೋದು, ಓಕೆ, ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ಓಕೆ, ಎಸ್, ದ ನೆಕ್ಸ್ಟ್ ಒನ್ ಈಸ್ ದ ಈಕೋಸಿಸ್ಟಮ್ ಬಗ್ಗೆನೂ ಕೇಳ್ಬೋದು. ಓಕೆ, ಈಕೋಸಿಸ್ಟಮ್ನು ಕೇಳ್ಬೋದು. ನೆಕ್ಸ್ಟ್, ಸೊ ಎನ್ವೈರ್ಮೆಂಟಲ್ ಇಶ್ಯೂ ಅಲ್ಲಿ ಪೊಲ್ಯೂಷನ್, ಓಕೆ, ಡಿಫಾರೆಸ್ಟ್ರೇಷನ್, ಗ್ಲೋಬಲ್ ವಾರ್ಮಿಂಗ್, ಓಕೆ, ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ಓಕೆ, ಎಸ್, ದ ನೆಕ್ಸ್ಟ್ ಒನ್ ಈಸ್ ಇಂಪಾರ್ಟೆಂಟ್ ಡೇಸ್ ಬಗ್ಗೆನೂ ಕೇಳ್ಬೋದು. ವರ್ಲ್ಡ್ ಎನ್ವೈರ್ಮೆಂಟಲ್ ಡೇ, ಓಕೆ, ಅರ್ತ್ ಡೇ, ವಾಟರ್ ಡೇ, ಓಕೆ, ಸೊ ಸ್ಪೈರೋ ಡೇ, ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ಓಕೆ, ಎಸ್, ದ ನೆಕ್ಸ್ಟ್ ಒನ್ ಈಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಓಕೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದನ್ನು ಪೂರ್ತಿ ನಾವು ಕ್ಲಾಸ್ಗಳನ್ನು ಮಾಡ್ತೀವಿ. ಓಕೆ, ಕಾನ್ಸ್ಟಿಟ್ಯೂಷನ್ ಮೇಲೆ, ಓಕೆ, ಆಲ್ಮೋಸ್ಟ್ ಆಲ್ ಎಲ್ಲರೂ ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಯಾರು ಇರ್ತೀರೋ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ನು, ಹಿಸ್ಟ್ರಿ, ಜಾಗ್ರಫಿ ಎಲ್ಲ ಒಂದು ಸ್ವಲ್ಪ ಏನಾಗಿರುತ್ತೆ ನಿಮಗೆ, ಸೊ ಏನು ಇನ್ ಡೆಪ್ತ್ ಆಗಿ ನಾಲೆಜನ್ನು ಇರೋಂಗಿಲ್ಲ. ಸೊ ಅದ್ರ ಮೇಲೆ ಪೂರ್ತಿ ಕ್ಲಾಸಸ್ಗಳನ್ನು ಮಾಡ್ತೀವಿ ವಿತ್ ಮ್ಯಾಥ್ಸ್ ಆಲ್ಸೋ. ಓಕೆ, ಮ್ಯಾಥಮೆಟಿಕ್ಸ್ಗಳನ್ನು, ಓಕೆ, ರೀಸ್ನಿಂಗ್ನ, ಓಕೆ, ಮೆಂಟಲ್ ಅಬಿಲಿಟಿನ ಕ್ಲಾಸಸ್ಗಳನ್ನು ಮಾಡ್ತೀವಿ. ಓಕೆ, ಎಸ್, ನೆಕ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಕಾನ್ಸ್ಟಿಟ್ಯೂಷನ್ನ ಡ್ರಾಫ್ಟಿಂಗ್ ಕಮ್ಯುನಿಟಿ, ಓಕೆ, ಯಾರು ಡ್ರಾಫ್ಟನ್ನು ಮಾಡಿದ್ರು, ಡ್ರಾಫ್ಟಿಂಗ್ ಕಮ್ಯುನಿಟಿ ಮೆಂಬರ್ ಯಾರು, ಓಕೆ, ಚೇರ್ಪರ್ಸನ್ ಯಾರು, ನೆಕ್ಸ್ಟ್ ಅಡಾಪ್ಟ್ ಯಾವ ಮಾಡ್ಕೊಂಡ್ರು, ಕಾನ್ಸ್ಟಿಟ್ಯೂಷನನ್ನು ಅಡಾಪ್ಟ್ ಯಾವ ಮಾಡಿದ್ರು, ಕೇಮ್ ಇನ್ ಟು ಫೋರ್ಸ್, ಓಕೆ, ಯಾವಾಗ ಬತ್ತು, ಓಕೆ, ಆ ರೀತಿ ಕ್ವಶನ್ಸ್ಗಳನ್ನು ನೋಡ್ಬೋದು. ಓಕೆ, ರಿಗಾರ್ಡಿಂಗ್ ಅಬೌಟ್ ದ ಪ್ರಿಯಾಂಬಲ್, ಓಕೆ, ಪ್ರಿಯಾಂಬಲ್ ಬಗ್ಗೆನೂ ಕೇಳ್ಬೋದು. ಫಸ್ಟ್ ಅದು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಇತ್ತು, ಯಾರೆಲ್ಲ ಇಂಟ್ರಡ್ಯೂಸ್ ಮಾಡಿದ್ರು, ಓಕೆ, ಆಬ್ಜೆಕ್ಟಿವ್ ರೆಸಲ್ಯೂಷನ್ಲಿಂದ ಪ್ರಿಯಾಂಬಲ್ ಹೆಂಗಾಯಿತು, ಆ ರೀತಿ ಕ್ವಶನ್ಸ್ಗಳನ್ನು ರೈಸ್ ಆಗ್ಬೋದು. ಓಕೆ, ಇದರಲ್ಲಿ ಸೋಷಲಿಸ್ಟ್, ಸೆಕ್ಯುಲರ್, ಓಕೆ, ಇಂಟಿಗ್ರಿಟಿ, ಓಕೆ, ಇದರಲ್ಲಿ ಆ್ಯಡನ್ನು ಮಾಡ್ತಾರೆ, ಯಾವ ಅಮೆಂಡ್ಮೆಂಟ್ ಕಡೆಯಿಂದ ಆ್ಯಡ್ ಮಾಡ್ತಾರೆ, ಆ ರೀತಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ಓಕೆ, ರಿಗಾರ್ಡಿಂಗ್ ಅಬೌಟ್ ದ ಫಂಡಮೆಂಟಲ್ ರೈಟ್ಸ್, ಓಕೆ, ಫಂಡಮೆಂಟಲ್ ರೈಟ್ಸ್ಗಳಲ್ಲಿ ಕ್ವಶನ್ಸ್ಗಳು ಕೇಳ್ಬೋದು. ವಿಚ್ ಪಾರ್ಟ್ ಇಟ್ ಈಸ್, ಓಕೆ, ಎಷ್ಟು ಫಂಡಮೆಂಟಲ್ ರೈಟ್ಸ್ ಇದ್ದಾವೆ, 6 ಫಂಡಮೆಂಟಲ್ ರೈಟ್ಸ್ ಇದ್ದಾವೆ. ಓಕೆ, ಆ ರೀತಿ ಕ್ವಶನ್ಸ್ಗಳನ್ನು ಕೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ದ ಫಂಡಮೆಂಟಲ್ ಡ್ಯೂಟೀಸ್. ಓಕೆ, ದ ಮೋಸ್ಟ್ ಇಂಪಾರ್ಟೆಂಟ್ 42nd ಅಮೆಂಡ್ಮೆಂಟ್ ಕಡೆಯಿಂದ ಆ್ಯಡ್ ಆಗುತ್ತೆ. ಅದರಲ್ಲಿ ಆಟ್ ದ ಪ್ರೆಸೆಂಟ್ ಟೈಮ್ ವಿ ಹ್ಯಾವ್ ದ 11 ಫಂಡಮೆಂಟಲ್ ಡ್ಯೂಟೀಸ್ ಆರ್ ದೇರ್. ಪ್ಲೀಸ್ ಕನ್ಫ್ಯೂಷನನ್ನು ಮಾಡ್ಕೋಬೇಡಿ. ಫಂಡಮೆಂಟಲ್ ಡ್ಯೂಟೀಸ್ ಬೇರೆ, ಓಕೆ, ಸಾರಿ, ಫಂಡಮೆಂಟಲ್ ರೈಟ್ಸ್ ಬೇರೆ, ಓಕೆ, ಫಂಡಮೆಂಟಲ್ ಡ್ಯೂಟೀಸ್ ಬೇರೆ. ಓಕೆ, ಫಂಡಮೆಂಟಲ್ ರೈಟ್ಸ್ ಪಾರ್ಟ್ 3 ಆಗಿರುತ್ತೆ. ಓಕೆ, ಫಂಡಮೆಂಟಲ್ ಡ್ಯೂಟೀಸ್ ಪಾರ್ಟ್ 4A ಆಗಿರುತ್ತೆ. ಓಕೆ, ಎಸ್, ನೆಕ್ಸ್ಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸೀಸ್. ಓಕೆ, ಇದ್ರ ಬಗ್ಗೆನೂ ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ಓಕೆ, ಸೊ ಯಾವ ರೀತಿ ಸ್ಟ್ರಕ್ಚರ್ಸ್ ಇದೆ ಲೆಜಿಸ್ಲೇಚರ್, ಓಕೆ, ಲೆಜಿಸ್ಲೇಚರ್ ಅಂದ್ರೇನು, ಎಕ್ಸಿಕ್ಯೂಟಿವ್ ಅಂದ್ರೇನು, ಜುಡಿಷರಿ ಅಂದ್ರೇನು, ಈ ರೀತಿ ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ಓಕೆ, ಲೋಕಸಭಾ, ರಾಜ್ಯಸಭಾ, ಪ್ರೈಮ್ ಮಿನಿಸ್ಟ್ರು, ಓಕೆ, ವೈಸ್ ಪ್ರೆಸಿಡೆಂಟು, ಸಾರಿ, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು, ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ಓಕೆ, ಎಸ್, ದ ನೆಕ್ಸ್ಟ್ ಒನ್ ಈಸ್ ದ ಅಮೆಂಡ್ಮೆಂಟ್ಸ್. ಓಕೆ, ಅಮೆಂಡ್ಮೆಂಟ್ಸ್ ಬಗ್ಗೆನೂ ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. 42nd ಅಮೆಂಡ್ಮೆಂಟ್ ಆ್ಯಕ್ಟ್, 44th ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಏನೇನಾಗಿರುತ್ತೆ, ಓಕೆ, 56th ಅಮೆಂಡ್ಮೆಂಟ್ ಆ್ಯಕ್ಟ್ ಅಂದರೆ ಏನು, ಆ ರೀತಿ ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ಆಟ್ ದ ಪ್ರೆಸೆಂಟ್ ಟೈಮ್ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ 106th ಅಮೆಂಡ್ಮೆಂಟ್ ಆ್ಯಕ್ಟ್ ಆಗಿದೆ. ಓಕೆ, 106th ಅಮೆಂಡ್ಮೆಂಟ್ ಆ್ಯಕ್ಟ್. ಓಕೆ, ಎಸ್, ದ ನೆಕ್ಸ್ಟ್ ಒನ್ ಈಸ್ ದ ರಿಲಿಜಿಯಸ್ ಕಮ್ಯುನಿಟೀಸ್ ಆ್ಯಂಡ್ ಪ್ರಿನ್ಸಿಪಲ್ ಲ್ಯಾಂಗ್ವೇಜಸ್. ಓಕೆ, ಇದ್ರ ಬಗ್ಗೆನೂ ಕೇಳ್ಬೋದು, ರಿಲಿಜಿಯಸ್ ಸ್ಟೇಟಸ್ ಬಗ್ಗೆನೂ. ಸೊ ಮೇಜರ್ ರಿಲಿಜಿಯಸ್ ಕಮ್ಯುನಿಟೀಸ್ ಹಿಂದೂಯಿಸಮ್ ಆಗಿರ್ಬೋದು, ಇಸ್ಲಾಂ ಆಗಿರ್ಬೋದು, ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಸಿಕ್ಕಿಸಮ್ ಆಗಿರ್ಬೋದು, ಬುದ್ಧಿಸಮ್, ಜೈನಿಸಮ್, ಜೊರಾಸ್ಟ್ರಿಯನಿಸಮ್. ಓಕೆ, ಫೌಂಡರ್ ಯಾರು, ಓಕೆ, ಫೌಂಡ್ರ್ ಯಾರು ಅಂತ ಕೇಳ್ಬೋದು. ಸಿಕ್ಕಿಸಮ್ಗಳಲ್ಲಿ ಏನು ಗುರು, ಓಕೆ, ಗುರುಗಳನ್ನು ಕೇಳ್ಬೋದು. ಓಕೆ, ಫಸ್ಟ್ ಗುರು, ಸೆಕೆಂಡ್ ಗುರು. ಜೈನಿಸಮಲ್ಲಿ ಯಾರು
ತೀರ್ಥಂಕ ಆಗಿರ್ತಾರೆ, ಓಕೆ, ಫಸ್ಟ್ ತೀರ್ಥಂಕ, ಸೆಕೆಂಡ್ ತೀರ್ಥಂಕ, ಆ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ಓಕೆ, ನೆಕ್ಸ್ಟ್ ದ ಪ್ರಿನ್ಸಿಪಲ್ ಲ್ಯಾಂಗ್ವೇಜಸ್. ಓಕೆ, ಪ್ರಿನ್ಸಿಪಲ್ ಲ್ಯಾಂಗ್ವೇಜಸ್ಗಳಲ್ಲಿ ಸೊ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓಕೆ ಟೋಟಲ್ ಆಗಿ ಅದಲ್ಲ ಏನು 22 ಲ್ಯಾಂಗ್ವೇಜಸ್ಗಳನ್ನು ನಾವೇನು ಮಾಡ್ತೀವಿ ಕನ್ಸಿಡರನ್ನು ಮಾಡ್ತೀವಿ. ಓಕೆ, 22 ಲ್ಯಾಂಗ್ವೇಜಸ್ಗಳನ್ನು ನಾವೇನು ಮಾಡ್ತೀವಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ನಾವೇನು ಕನ್ಸಿಡರನ್ನು ಮಾಡ್ತೀವಿ. ಸೊ ಯಾಕೆ 22 ಲ್ಯಾಂಗ್ವೇಜಸ್ ಅಂದರೆ ಬೇರೆ ಬೇರೆ ಹಲವಾರು ಏನು ಲ್ಯಾಂಗ್ವೇಜಸ್ಗಳನ್ನು ಇದ್ದಾವೆ. ಬಟ್ ಓಕೆ 22 ಲ್ಯಾಂಗ್ವೇಜಸ್ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ 22 ಲ್ಯಾಂಗ್ವೇಜಸ್ಗಳನ್ನು ಎದಕ್ಕೆ ನಾವು ಆಯ್ಕೆಯನ್ನು ಮಾಡ್ತೀವಿ ಅಂದ್ರೆ ತಿಳ್ಕೊರಿ. ಸೊ ಆ 22 ಲ್ಯಾಂಗ್ವೇಜಸ್ಗೆ ಬರಹ ಇದೆ, ಲಿಖಿತವಾಗಿ ಬರಹ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಕನ್ನಡ. ಓಕೆ, ಕನ್ನಡದಲ್ಲಿ ಏನಿದೆ ಸ್ವರಗಳು, ವ್ಯಂಜನಗಳು ಈ ರೀತಿ ಇದಾವೆ. ಓಕೆ, ಸೊ ಅನದರ್ ಎಕ್ಸಾಂಪಲ್ ಈಸ್ ಫಾರ್ ಎಕ್ಸಾಂಪಲ್ ಲಂಬಾಣಿ ಭಾಷೆ. ಓಕೆ, ಆ ಲಂಬಾಣಿ ಭಾಷೆಗೇನು ಸೊ ಬರಹ ಇಲ್ಲ ಅಲ್ಲಿ. ಓಕೆ, ಬರಹ ಇಲ್ಲ. ಸೊ ಅದಕ್ಕೆ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಅದೇನು ಸೊ ಕನ್ಸಿಡರ್ ಮಾಡೋಂಗಿಲ್ಲ. ಬಟ್ ವಿ ಕ್ಯಾನ್ ಟಾಕ್. ಓಕೆ, ನಾವು ಈಸಿಲಿ ಟಾಕನ್ನು ಮಾಡ್ಬೋದು, ಬಟ್ ಅಲ್ಲೇನು ಕನ್ಸಿಡ್ರೇಷನ್ ಆಗಂಗಿಲ್ಲ. ಓಕೆ, ಎಸ್, ಮೇಜರ್ ಲ್ಯಾಂಗ್ವೇಜಸ್. ಓಕೆ, ಹಿಂದಿ, ಇಂಗ್ಲೀಷ್. ಓಕೆ, ಸೊ ಹಿಂದಿ, ಇಂಗ್ಲೀಷನ್ನು ನೋಡ್ಬೋದು. ಸೊ ಇದರಲ್ಲಿ ಸೊ ಹಿಂದಿ ಮತ್ತು ಇಂಗ್ಲೀಷ್ ಓಕೆ ದೀಸ್ ಆರ್ ದ ಕಮ್ಯುನಿಕೇಷನ್ ಲ್ಯಾಂಗ್ವೇಜಸ್. ಓಕೆ, ಇದಕ್ಕೆ ಏನಂತ ಕರೀತಾರೆ ಕಮ್ಯುನಿಕೇಷನ್ ಲ್ಯಾಂಗ್ವೇಜಸ್ ಅಂತ ಕರಿಬೋದು. ಓಕೆ, ಎಸ್, ದ ನೆಕ್ಸ್ಟ್ ಒನ್ ಈಸ್ ದ ಲ್ಯಾಂಗ್ವೇಜಸ್. ಓಕೆ, ಫ್ಯಾಮಿಲೀಸ್. ಓಕೆ, ಇಂಡಿಯಾ ಇದೇನು ಕೇಳಂಗಿಲ್ಲ. ಓಕೆ, ಇಂಡೋ ಆರ್ಯನ್ ಲ್ಯಾಂಗ್ವೇಜಸ್. ಓಕೆ, ಯಾವ್ಯಾವ ಇದ್ದು ಆ ಟೈಮ್ ವಿಚ್ ಈಸ್ ದ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಅಂತ ಕೇಳ್ಬೋದು. ಓಕೆ, ದ್ರಾವಿಡಿಯನ್ ಲ್ಯಾಂಗ್ವೇಜಸ್. ಓಕೆ, ದ್ರಾವಿಡಿಯನ್ ಲ್ಯಾಂಗ್ವೇಜಸ್ ಬಗ್ಗೆ ಕೇಳ್ಬೋದು. ತಮಿಳು, ತೆಲುಗು, ಕನ್ನಡ, ಮಲಯಾಳಂ. ಓಕೆ, ತಮಿಳ್ ಈಸ್ ದ ಓಲ್ಡೆಸ್ಟ್ ಲ್ಯಾಂಗ್ವೇಜ್. ಸಂಸ್ಕೃತ ಅಲ್ಲ. ಓಕೆ, ಸಂಸ್ಕೃತ ಅಲ್ಲ, ತಮಿಳ್ ಈಸ್ ದ ಓಲ್ಡೆಸ್ಟ್ ಲ್ಯಾಂಗ್ವೇಜ್. ಓಕೆ, ಎಸ್, ದ ನೆಕ್ಸ್ಟ್ ಒನ್ ಈಸ್ ದ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಡೇಸ್ ಬಗ್ಗೆನೂ ಕೇಳ್ಬೋದು. ಓಕೆ, ರಿಪಬ್ಲಿಕ್ ಡೇ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಗಾಂಧಿ ಜಯಂತಿ ಆಗಿರ್ಬೋದು, ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ನ್ಯಾಷನಲ್ ಯೂತ್ ಡೇ ಆಗಿರ್ಬೋದು, ನ್ಯಾಷನಲ್ ಸೈನ್ಸ್ ಡೇ ಆಗಿರ್ಬೋದು. ಓಕೆ, ಅದ್ರ ಥೀಮ್ ಏನಿತ್ತು ಆ ರೀತಿ ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ಇಂಟರ್ನ್ಯಾಷನಲ್ ಡೇಸ್ಗಳ ಏನಂತಂದರೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ವರ್ಲ್ಡ್ ಹೆಲ್ತ್ ಡೇ, ಓಕೆ, ಅರ್ತ್ ಡೇ, ಎನ್ವೈರ್ನ್ಮೆಂಟ್ ಡೇ, ಓಕೆ, ಇಂಟರ್ನ್ಯಾಷನಲ್ ಡೇ ಆಫ್ ಪೀಸ್ ಆಗಿರ್ಬೋದು, ಯುನೈಟೆಡ್ ನ್ಯಾಷನಲ್ ನೇಷನ್ಸ್ ಡೇ ಆಗಿರ್ಬೋದು. ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ದ ನೆಕ್ಸ್ಟ್ ಒನ್ ಈಸ್ ದ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್. ಓಕೆ, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಬಗ್ಗೆನೂ ಕ್ವಶನ್ಸ್ಗಳನ್ನು ಕೇಳ್ತಾರೆ, ಕಂಪಲ್ಸರಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಸೊ ಮೇಜರ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಯಾವುದು? ಓಕೆ, ಯುನೈಟೆಡ್ ನೇಷನ್ಸ್, UN ಆರ್ಗನ್ಸ್ ಅಂತ ಕರೀತಾರೆ. ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಅದರ ಯಾವುದು ಪರ್ಪೋಸನ್ನು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಸ್, ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಓಕೆ, ಪರ್ಪಸ್ ಅದಕ್ಕೆ. ಓಕೆ, ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಆ್ಯಸ್ ಇಟ್ ಈಸ್. ಓಕೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವರ್ಲ್ಡ್ ಬ್ಯಾಂಕ್, ಓಕೆ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ಸ್, ಇದ್ರದ್ದೆಲ್ಲ ಏನು ಹೆಡ್ ಕ್ವಾರ್ಟರ್ಸ್ಗಳನ್ನು ಕೇಳ್ತಾರೆ. ಆಲ್ಮೋಸ್ಟ್ ಆಲ್ ಹೆಡ್ ಕ್ವಾರ್ಟರ್ಸ್ಗಳನ್ನು ಕೇಳ್ತಾರೆ. ಯುನೆಸ್ಕೋ, ಓಕೆ, ಯುನಿಸೆಫ್. ಓಕೆ, ಯುನಿಸೆಫ್ ಬಗ್ಗೆನೂ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಎಸ್, ಸೊ ರೀಜನಲ್ ಆರ್ಗನೈಜೇಷನ್ಸ್ ಬಂದುಬಿಟ್ಟು ಸಾರ್ಕ್ ಆಗಿರ್ಬೋದು, ಆಸಿಯಾನ್ ಆಗಿರ್ಬೋದು. ಓಕೆ, ನೆಕ್ಸ್ಟ್ ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ಓಕೆ, ಎಸ್, ದ ನೆಕ್ಸ್ಟ್ ಒನ್ ಈಸ್ ದ ಬುಕ್ಸ್ ಆ್ಯಂಡ್ ಆಥರ್ಸ್. ಓಕೆ, ಬುಕ್ಸ್ ಆ್ಯಂಡ್ ಆಥರ್ಸ್ ಬಗ್ಗೆನೂ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಕ್ವಶನ್ಸ್ಗಳನ್ನು ಸೊ ಇಂಡಿಯನ್ ಆಥರ್ಸ್ ಆಗಿರ್ಬೋದು, ಗೀತಾಂಜಲಿ ಆಗಿರ್ಬೋದು, ಡಿಸ್ಕವರಿ ಆಫ್ ಇಂಡಿಯಾ ಆಗಿರ್ಬೋದು, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಆಗಿರ್ಬೋದು. ಓಕೆ, ವಿಂಗ್ಸ್ ಆಫ್ ಫೈರ್ ಆಗಿರ್ಬೋದು. ಓಕೆ, ಸೊ ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ ಕ್ವಶನ್ಸ್ಗಳಲ್ಲಿ. ಓಕೆ, ಸೊ ಹೂ ರೋಡ್ ದ ಗೀತಾಂಜಲಿ ಬುಕ್ ಅಂತ ಕೇಳ್ಬೋದು. ಹೂ ಈಸ್ ದ ಆಥರ್ ಆಫ್ ಗೀತಾಂಜಲಿ ಅಂತ ಕೇಳ್ಬೋದು. ಕ್ವಶನ್ಸ್ಗಳನ್ನು ರೈಸ್ ಆಗುತ್ತೆ. ಓಕೆ, ಫಾರಿನ್ ಆಥರ್ಸ್ ಆ್ಯಂಡ್ ದ ಬುಕ್ಸ್. ಓಕೆ, ಸೊ ಇದರಲ್ಲಿ ಹ್ಯಾರಿ ಪಾಟರ್ ಸಿರೀಸ್. ಓಕೆ, ನಾ ಲಾಸ್ಟ್ ಟೈಮ್ ನೋಡಿದ್ದೆ. ಓಕೆ, ಅಗ್ನಿವೀರಲ್ಲಿ. ಓಕೆ, ಈ SSC ಕ್ವಶನ್ಸ್ಗಳಲ್ಲಿ ನಾನು ನೋಡಿದ್ದೆ ಹ್ಯಾರಿ ಪಾಟರ್ ಸಿರೀಸ್ ಆಥರನ್ನು ಕೇಳಿದ್ದು. ಓಕೆ, ಎಸ್, ನೋಡಬೇಕಾಗುತ್ತೆ. ಓಕೆ, ಎಸ್, ದ ನೆಕ್ಸ್ಟ್ ಒನ್ ಈಸ್ ದ ವರ್ಲ್ಡ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಓಕೆ, ಪ್ಲಾಂಟ್ಸ್ ಬಗ್ಗೆನೂ ಕೇಳ್ತಾರೆ, ಅನಿಮಲ್ಸ್ ಬಗ್ಗೆನೂ ಕೇಳ್ತಾರೆ ಕ್ವಶನ್ಸ್ಗಳಲ್ಲಿ. ಓಕೆ, ಸೊ ಅದರಲ್ಲಿ ಟೈಪ್ಸ್ ಆಫ್ ದ ಪ್ಲಾಂಟ್ಸಲ್ಲಿ ಯಾವುದು, ಟ್ರೀಸ್ ಯಾವುದು, ಶರ್ಬ್ಸ್ ಯಾವುದು. ಓಕೆ, ಹರ್ಬ್ಸ್ ಅಂದರೆ ಏನು, ಓಕೆ, ಕ್ಲೈಂಬರ್ಸ್ ಅಂದರೆ ಏನು. ಓಕೆ, ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಓಕೆ, ಎಸ್, ನೆಕ್ಸ್ಟ್ ಆ್ಯನಿಮಲ್ ರಿಗಾರ್ಡಿಂಗ್ ಅಬೌಟ್ ದ ಆ್ಯನಿಮಲ್ಸ್ಗಳನ್ನು ಕೇಳ್ಬೋದು. ಆ್ಯನಿಮಲ್ಸ್ಗಳಲ್ಲಿ ಮ್ಯಾಮಲ್ಸ್ ಅಂದ್ರೆ ಏನು, ಬರ್ಡ್ಸ್ ಅಂದ್ರೆ ಏನು, ರೆಪ್ಟೈಲ್ಸ್ ಅಂದ್ರೆ ಏನು, ಆ್ಯಂಫಿಬಿಯನ್ಸ್ ಅಂದ್ರೆ ಏನು. ಓಕೆ, ಸೊ ಫಿಶ್ ಅಂದ್ರೆ ಏನು. ಈ ರೀತಿ ಕ್ವಶನ್ಸ್ಗಳನ್ನು ಕೇಳ್ತಕ್ಕಾಗಿರ್ಬೋದು. ಓಕೆ, ಎಸ್, ಸೊ ದ ನೆಕ್ಸ್ಟ್ ಒನ್ ಈಸ್ ದ ಸೊ ಇದು ಆಗಿತ್ತು ನಿಮ್ಮ ಜನರಲ್ ನಾಲೆಜ್. ಓಕೆ, ಜನರಲ್ ನಾಲೆಜಲ್ಲಿ ಈ ಎಲ್ಲ ಟಾಪಿಕಲ್ಲಿ ನಾವು ಸಿಲೆಬಸ್ಸಲ್ಲಿ ಎಲ್ಲ ಇರೋ ಟಾಪಿಕನ್ನು ನಾವು ಓಕೆ ಸ್ವಲ್ಪ ನಿಮಗೆ ಇನ್ ಡೆಪ್ತ್ ಆಗಿ ಹೇಳಿದ್ದೀವಿ.
ಓಕೆ. ಸೊ ಇದೇ ಟಾಪಿಕ್ಸ್ಗಳನ್ನು ಇಟ್ಕೊಂಡು ನಾವು ಕ್ಲಾಸಸ್ಗಳನ್ನು ಮಾಡ್ತೀವಿ. ಸೊ ಅನದರ್ ಥಿಂಗ್ ರಿಗಾರ್ಡಿಂಗ್ ಅಬೌಟ್ ದ ಕರೆಂಟ್ ಅಫಿಯರ್ಸ್, ಓಕೆ, ಕರೆಂಟ್ ಅಫೇರ್ಸ್ ಬಗ್ಗೆನೂ ನಾವು ಕ್ಲಾಸ್ಗಳನ್ನು ಮಾಡ್ತೀವಿ, ಡೈಲಿ ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆಲ್ಮೋಸ್ಟ್ ಆಲ್ ಯೂಸ್ ಮಾಡ್ಕೊಳ್ಳಿ ಎಲ್ಲರೂ. ಓಕೆ, ಎಸ್, ಥ್ಯಾಂಕ್ ಯು.